ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟಕ್ಕೆ ಹುಬ್ಬಳ್ಳಿಯಲ್ಲಿ ಆಕ್ರೋಶ. ಶಿವಾಜಿ ಮೂರ್ತಿಯೊಂದಿಗೆ ಪ್ರತಿಭಟನೆ ಮಾಡಿ ಮುತಾಲಿ ಕಿಡಿ. ಹುಬ್ಬಳ್ಳಿಯಲ್ಲಿ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವದ ವೇಳೆ ಮುಸ್ಲಿಂ ಸಮುದಾಯದವರು ಕಲ್ಲು ಚಪ್ಪಲಿ ಎಸೆದ ಪ್ರಕರಣವನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಹಿಂದೂ ಹೋರಾಟಗಾರರು ಸೇರಿ ಸ್ವಾಮೀಜಿಗಳು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಗರದ ಸ್ಟೇಷನ್ ರಸ್ತೆಯ ಡಾ ಬಿಆರ್ ಅಂಬೇಡ್ಕರ್ ಮೂರ್ತಿಯ ಆವರಣದಲ್ಲಿ ಶಿವಾಜಿ ಮೂರ್ತಿಯೊಂದಿಗೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಹಾಗೂ ಕಲ್ಲು ತೂರಾಟದ ಸ್ಥಳದ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ವೇದಿಕೆಯಲ್ಲಿ ಮಾತನಾಡಿದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಹಿಂದೂಗಳ ಶಾಂತಿಯುತವಾಗಿ ತಮ್ಮ ಹಬ್ಬ ಹರಿದಿನಗಳನ್ನು ಮಾಡ್ತಾರೆ. ಇತರೆ ಸಮುದಾಯದ ಹಬ್ಬಗಳು ಬಂದಾಗ ಗೌರವಯುತವಾಗಿ ನಡೆದುಕೊಳ್ತಾರೆ. ಅಂತಹ ಸಮುದಾಯದ ಹಬ್ಬ ಜಯಂತಿಗಳ ಸಂದರ್ಭದಲ್ಲಿ ಕಲ್ಲು ಚಪ್ಪಲಿ ಎಸೆಯುತ್ತಾರೆ ಅಂದರೆ ನಾವು ಸುಮ್ಮನೆ ಕೂರುವ ಮಾತೇ ಇಲ್ಲ. ಇದು ಹಿಂದೂಗಳ ರಾಷ್ಟ್ರ. ಇಲ್ಲಿ ಹಿಂದೂಗಳಿಗೆ ಮೊದಲ ಆದ್ಯತೆ ಇದೆ. ಹಿಂದೂಗಳ ಹೃದಯ ಸಾಮ್ರಾಟನ ಜಯಂತಿ ಬಾಗಲಕೋಟೆಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮೆರವಣಿಗೆ ಮಾಡುವ ವೇಳೆ ಮುಸ್ಲಿಂ ಪ್ರಾರ್ಥನಾ ಮಂದಿರದಿಂದ ಕಲ್ಲು ಚಪ್ಪಲಿ ಬೀಳ್ತವೆ ಎಂದ್ರೆ ಏನರ್ಥ? ಈ ಸರ್ಕಾರದ ಅವಧಿಯಲ್ಲಿ ಅವರು ಏನು ಮಾಡಿದ್ರೂ ನಡೆಯುತ್ತೆ ಎನ್ನುವ ಭಾವನೆ ದೊಡ್ಡದಾಗಿದೆ. ಹೇಡಿಗಳ ಕೃತ್ಯ ಹೆಚ್ಚು ಮಾಡ್ತಾ ಇದ್ದಾರೆ. ಕಲ್ಲು ಚಪ್ಪಲಿ ಎಸೆತದ ಹಿಂದೆ ಇರುವ ಹಾಗೂ ಎಸೆದವರನ್ನ ಬಂಧಿಸಿ ರಾಜ್ಯದಿಂದ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ನಾವು ಇದನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವರ್ ಟಿವಿ, ಧಾರವಾಡ. ಅಥವಾ ಕಲ್ಲು ಚಪ್ಪಲಿ, ಬಾಂಬು, ಬಂದೂಕು, ತಲವಾರುಗಳನ್ನ, ಬರ್ಚಿಗಳನ್ನ ಇಡುವಂತ ಸ್ಥಾನ ಅನ್ನೋದು ಕ್ಲಿಯರ್ ಮಾಡಿ. ನೀವು ಎಷ್ಟು ಕಡೆಗೆ ಬಾಂಬ್ ಸಿಕ್ಕಿಲ್ಲ ಮಸೀದಿಗಳಲ್ಲಿ, ಎಷ್ಟು ಕಡೆಗೆ ತಲವಾರುಗಳು ಸಿಕ್ಕಿಲ್ಲ, ಎಷ್ಟು ಕಡೆಗೆ ಕಲ್ಲುಗಳನ್ನ ಎಸೆಯುವಂತದ್ದು ಅಲ್ಲಿಂದನೇ ಪ್ರಾರಂಭ ಮಾಡಿಲ್ಲ. ಅಂತ ಮಸೀದಿಗಳನ್ನ ಪವಿತ್ರ ಮಸೀದಿ ಅಂತ ನೀವು ಹೇಳ್ತಾ ಇದ್ದೀರಿ, ಆದ್ರೆ ಅಲ್ಲಿ ಕಲ್ಲು, ಬಾಂಬು, ಚಪ್ಪಲಿಗಳ ಮೂಲಕ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದೀರಿ. ಹುಷಾರ್. ಇನ್ನು ಮುಂದಿನ ದಿನಗಳಲ್ಲಿ ಈ ಬಾಗಲಕೋಟೆದ್ದೇ ಕೊನೆ. ಮದ್ದೂರಿನ ಗಣಪತಿಯ ಮೇಲೆ ಎಸೆದಂತ ಕಲ್ಲು ಕೊನೆಯದಾಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದೇ ಪ್ರವೃತ್ತಿಯನ್ನು, ಇದೇ ಮಾನಸಿಕತೆಯನ್ನು, ಇದೇ ದೇಶದ್ರೋಹಿಯನ್ನ ಮಾಡಿದ್ರೆ ಮಸೀದಿ ಹೊತ್ತು ಹೊಡಿಬೇಕಾಗತ್ತೆ ಅಂತನ್ನುವಂತದ್ದು ಎಚ್ಚರಿಕೆಯನ್ನು ಕೊಡ್ತೇವೆ. ನಮಗೂ ಕೈಗಳಿದಾವೆ, ನಮಗೂ ಕಲ್ಲು ಸಿಗುತ್ತವೆ, ನಮ್ಮ ಮನೆಗಳಲ್ಲೂ ತಲವಾರಿದಾವೆ. ಇಡೀ ಹಿಂದೂ ಸಮಾಜ ಎದ್ರೆ ಏನಾಗ್ಬೋದು? ಮಸೀದಿ ಅಲ್ಲ, ನಿಮ್ ಮನೆಗಳು ಸಿಗಲಿಕ್ಕಿಲ್ಲ, ಆಡ್ಕೊಂಡು ಕೂತ್ಕೊಳ್ಳಕ್ಕೆ. ಬಡ್ಡಿ ಮಕ್ಕಳ್ರ, ಈ ದೇಶದ ಅನ್ನ ತಿಂದು ಸೊತ್ತಿರು ಬಂದಿದ್ರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಿಂತ ಇದ್ರಿ. ಪಾಕಿಸ್ತಾನ್ದು ಹುಷಾರ್. ತಾಳ್ಮೆ ಅನ್ನುವಂಥದ್ದು ಒಂದು ಮಿತಿ ಇರುತ್ತೆ. ಇವತ್ತಿನ ಕಾಂಗ್ರೆಸ್ ಮಾಡ್ತಾ ಇರುವಂತ ಅಪೀಸ್ಮೆಂಟ್ ಪರಿಣಾಮ ಎಂತ ಅನಾಹುತ ಆಗ್ತಾ ಇದೆ. ಆರೋಗ್ಯ ಇಲಾಖೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಉರ್ದು ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ. ಯಾಕೆ? ಸಿದ್ದರಾಮುಲ್ಲಾ ಖಾನ್ ಅವರೇ, ದಿನೇಶ್ ಗುಂಡೂರಾವ್ ಅಲ್ಲ ನೀವು. ನಿಮ್ಮ ಮನೆಯೊಳಗೆ ನಿಮ್ಮ ಪತ್ನಿ ಅರ್ಧ ಏನಿದ್ದಾರೆ, ಈಗಾಗಲೇ ಯತ್ನಾಳ್ ಅವ್ರು ಹೇಳಿದ್ದಾರೆ, ಅರ್ಧ ಪಾಕಿಸ್ತಾನ್ ನಿಮ್ಮ ಮನ್ಯಾಗ ಇದೆ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹೆಂಡತಿ ಸಲುವಾಗಿ ಹೆಲ್ತ್ ಮಿನಿಸ್ಟರ್ ಆದಂತವ್ರು ನೀವು ಆ ಉರ್ದು ಪ್ರಿಂಟ್ ಮಾಡ್ತೀರಿ. ಯಾರಿಗೆ? ಈ ದೇಶದಲ್ಲಿ ಮುಸ್ಲಿಮರಿಗೆ ಕನ್ನಡ ಬರೋದಿಲ್ಲ. ಹಾಗಾದ್ರೆ ಕನ್ನಡ ಬರ್ದೇ ಇದ್ರೆ ಕರ್ನಾಟಕದಿಂದ ಒತ್ತು ಓಡಿಸ್ರಿ ಅವ್ರನ್ನ. ಸೊ ಏನೇನು ಆಗ್ತಾ ಇದೆ ಇದನ್ನು ಗಮನಿಸಿ ಹಿಂದೂ ಸಮಾಜ ಜಾಗೃತಿ ಆಗಬೇಕಾಗಿದೆ ಅಂತನ್ನುವಂಥದ್ದು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಂಡು
ಛತ್ರಪತಿ ಶಿವಾಜಿ ನಾವು ಇವತ್ತೇನಾದ್ರೂ ಜೀವಂತ ಇದ್ರೆ, ಇವತ್ತು ಭಗವಾ ಬಾವುಟ ಹಿಡಿದಿದ್ರೆ, ಕೇಸರಿ ಶಾಲ್ ಹಾಕೊಂಡಿದ್ರೆ, ಮಠ ಮಂದಿರಗಳು ಇದ್ರೆ, ಅದು ಛತ್ರಪತಿ ಶಿವಾಜಿಯ ಮಹಾರಾಜರ ಹೋರಾಟದಿಂದ, ತ್ಯಾಗದಿಂದ, ಬಲಿದಾನದಿಂದ. ಅಂಥವ್ರಿಗೆ ಅವಮಾನ ಆದಾಗ ಹಿಂದೂ ಸಮಾಜ ಸಿಡಿದೇಳ್ಬೇಕು. ಇವತ್ತು ಬಾಗಲಕೋಟ್ನಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ. ನನಗೆ 1 ತಿಂಗಳು ಬ್ಯಾನ್ ಮಾಡಿದ್ದಾರೆ. ಅಲ್ಲಿ ಬಾಗಲಕೋಟೆ ಜಿಲ್ಲೆ ಪ್ರವೇಶ ಮಾಡೋಗಿಲ್ಲ ಅಂತ ಹೇಳಿ 1 ತಿಂಗಳು ಬ್ಯಾನ್ ಮಾಡಿದ್ದಾರೆ. ಏನು ಬಾಗಲಕೋಟೆ ಪಾಕಿಸ್ತಾನ? ಬಾಗಲಕೋಟೆ ಕಾಂಗ್ರೆಸ್ ನಿಮ್ಮ ಅಪ್ಪಂದ? ಕೋರ್ಟಿಗೆ ಹಾಕಿದ್ದೇನೆ, ಕೋರ್ಟ್ ನ್ಯಾಯ ಕೊಡುತ್ತೆ ಅಂತನ್ನುವಂತ ವಿಶ್ವಾಸ ಇದೆ. ಕೋರ್ಟಿನಿಂದ ಆರ್ಡರ್ ತಗೊಂಡು ಆ ಪಂಕ ಮಸೀದಿ ಎದುರುಗಡೆ ಹೋಗಿ ಕೂತ್ಕೊಂತೇನೆ. ತಾಕತ್ತಿದ್ರೆ ತಡೆಯೋಣ. ಆ ಬಾಗಲಕೋಟಿನ ಇವತ್ತು ಹಿಂದೂ ಸಮಾಜ ಪ್ರತಿಭಟನೆಗೆ ಅವಕಾಶ ಕೊಡದೇ ಇದ್ರೂ ಕೂಡ DC ಆಫೀಸ್ ಎದುರುಗಡೆ ಕೂತ್ಕೊಂಡು ತಮ್ಮ ಬೇಡಿಕೆಯನ್ನು ಮುಂದೆ ಇಟ್ಟಿದ್ದಾರೆ. ಒಂದು, ಆ ಪಂಕ ಮಸೀದಿ ಎದುರುಗಡೆಗೆ ನೂರಾರು ಜನ ಒಳಗಡೆಗೆ ನೂರಾರು ಜನ ಮುಸ್ಲಿಂ ಗುಂಡಾಗಳು ಸೇರಿದ್ರು. ಬರೀ 8 ಜನರಿಗೆ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ನಾಟಕ ಮಾಡ್ತೀರಿ? ಇದೇ ಉಲ್ಟಾ ಆಗಿದ್ರೆ, ಹಿಂದೂಗಳ ಏನಾದ್ರೂ ಕಲ್ಲು ಎಸೆದಿದ್ರೆ ನೂರಾರು ಜನರನ್ನು ಬಂಧನ ಮಾಡ್ತಿದ್ರಿ. ನಾನು ಅಲ್ಲಿಯ SP ಕೇಳ್ತೇನೆ, ನಿಮ್ಮ ತಲೆಗೆ ಕಲ್ಲು ಬಿದ್ದಿದೆ, ಅಕಸ್ಮಾತ್ ಹಿಂದೂಗಳ ಕಲ್ಲು ಎಸೆದಿದ್ರೆ ಲಾಠಿ ಚಾರ್ಜ್ ಮಾಡ್ತಿದ್ರು ನೀವು. ನಿಮ್ಮ ಕಣ್ಣು ಎದುರುಗಡೆಗೆ ಮುಸ್ಲಿಂ ಗುಂಡಾಗಳಿದ್ದಾರೆ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಲಿಲ್ಲ. ಬರೀ 8 ಜನರನ್ನ ಅರೆಸ್ಟ್ ಮಾಡಿ ನೀವು ನಾಟಕ ಮಾಡ್ತಾ ಇರೋದನ್ನ ನಾವು ಒಪ್ಪಲ್ಲ. ಅಲ್ಲಿ ಇದ್ದಂತ ಪ್ರತಿಯೊಬ್ಬರನ್ನು ಅರೆಸ್ಟ್ ಆಗಬೇಕು. ಆ ಪಂಕ ಮಸೀದಿ ಅನ್ನುವಂತಹದ್ದು ಮೇಲಿಂದ ಮೇಲೆ ಗಲಾಟೆ ಆಗ್ತಾ ಇರುವಂತಹದ್ದನ್ನ ಸೀಜ್ ಮಾಡಬೇಕು. ಮುಲ್ಲಾ ಮೌಲ್ವಿಗಳನ್ನ ಒತ್ತು ಒಳಗಡೆ ಹಾಕಬೇಕು. ಸೊ ಈ ಎಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಆ ಬೇಡಿಕೆಗೆ ನಮ್ಮ ಸಂಪೂರ್ಣ ಬೆಂಬಲಗೋಸ್ಕರನೇ ಇವತ್ತಿನ ಈ ಪ್ರತಿಭಟನೆಯನ್ನು ಇಟ್ಟಿದ್ದೀವಿ. ಪೂಜ್ಯ ಆದ್ರೆ ಸರ್ಕಾರದ ದೌರ್ಬಲ್ಯವೋ ಅಥವಾ ನಮ್ಮ ದುರ್ದೈವವೋ ಇವತ್ತಿಗೂ ಕೂಡ ಅವ್ರನ್ನ ಕೇವಲ 8 ಮಂದಿಗೆ ಅರೆಸ್ಟ್ ಮಾಡಿ ಉಳಿದವ್ರನ್ನ ಇವತ್ತಿಗೂ ಕೂಡ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಮೀನಾಮಿಸ್ತಾ ಇರುವಂತದ್ದು ದುರ್ದೈವ ಇದು. ಆದ್ರೆ ಇದು ಆಕಸ್ಮಿಕ ಅಲ್ಲ, ಒಬ್ಬರೊಬ್ಬರಿಂದ ಕಲ್ಲು ಎಸೆಯಲ್ಲ, ಉದ್ದೇಶಪೂರ್ವಕವಾಗಿ ನಮ್ಮ ಮೆರವಣಿಗೆಯಲ್ಲಿ ಛತ್ರಪತಿ ಮಹಾರಾಜರ ಮೇಲೆ ಕಲ್ಲು ಚಪ್ಪಲಿ ಎಸೆಯುವುದು ಪೂರ್ವ ನಿಯೋಜಿತ ಇದು. ಯಾಕಂದ್ರೆ ಗುರುವಾರ ದಿವಸ ಯಾರು ಅಷ್ಟು ಪ್ರಮಾಣದಲ್ಲಿ ಮಸೀದಿಯಲ್ಲಿ ಇರುವುದಿಲ್ಲ. ಅಂತದ್ರಲ್ಲಿ ಛತ್ರಪತಿ ಮಹಾರಾಜರ ಮೆರವಣಿಗೆ ಬರ್ತಾ ಇರೋದನ್ನ ಕಂಡು ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿಕೊಂಡು ಕಲ್ಲು ಮತ್ತು ಚಪ್ಪಲಿಗಳನ್ನ ಮಸೀದಿ ಮೇಲೆ ತಗೊಂಡು ಹೋಗಿ ಅಲ್ಲಿಂದ ಎಷ್ಟು ಹೋರಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಆ ಮಸೀದಿಯಲ್ಲಿ ಇರ್ತಕ್ಕಂತಹ ಎಲ್ಲ ಕಡಿಮೆ ಅಂದ್ರೆ 200ವರೆಗೆ ಅಲ್ಲಿ ಆ ಮುಸ್ಲಿಂ ಗುಂಡಾಗಳ ಅವತ್ತಲ್ಲಿ ಸೇರಿದ್ರು. ಅದು ವಿಡಿಯೋ ಚಿತ್ರೀಕರಣ ಇದೆ. ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ